ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕೋ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 40ನೇ ಶ್ಲೋಕ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತೂದ್ದೇಶತಃ ಪ್ರೋಕ್ತಃ ವಿಭೂತೇಃ ವಿಸ್ತರೋ ಮಯಾ. ಹೇ ಪರಂತಪ, ಎಲೆ ಶತ್ರು ತಾಪಕನೇ, ದಿವ್ಯಾನಾಂ ವಿಭೂತೀನಾಂ ಮಮ ದಿವ್ಯಾನಾಂ ವಿಭೂತೀನಾಂ, ನನ್ನ ಅಲೌಕಿಕವಾಗಿರತಕ್ಕಂತಹ ವಿಭೂತಿ ರೂಪಗಳಿಗೆ ಅಂತಹನ ಅಸ್ತಿ, ಕೊನೆ ಎಂಬುದು ಇಲ್ಲವೇ ಇಲ್ಲ, ಪರಿಮಿತಿ ಇಲ್ಲ, ಮುಗಿದಂತಿಲ್ಲ. ಇದು ಕೆಲವು ಹೇಳಿದ್ದೇನಷ್ಟೇ. ಅಹಮಾತ್ಮ ಗುಡಾಕೇಶ ಅಂತ ಆರಂಭ ಮಾಡಿ ಈವರೆಗೆ ಒಂದೊಂದು ವಿಭೂತಿ ರೂಪಗಳನ್ನು ಕೂಡ ಎತ್ತಿ ತೋರಿಸುವ ಮೂಲಕವಾಗಿ ವಿಭೂತಿ ರೂಪಗಳನ್ನು ಸಂಕ್ಷಿಪ್ತವಾಗಿ ನಾನು ನಿರೂಪಣೆ ಮಾಡಿದ್ದೇನೆ. ಅದನ್ನು ಇನ್ನೂ ಪರಿಚಯಪಡಿಸೋಕ್ಕೋಸ್ಕರವಾಗಿ ನನ್ನ ವಿಭೂತಿ ರೂಪಗಳ ವಿಸ್ತಾರ ನಿರೂಪಣೆಯನ್ನು ಇನ್ನು ಮುಂದೆ ಮಾಡ್ತೇನೆ ಅಂತ ಹೇಳ್ತಿದ್ದಾನೆ. ಸಂಕ್ಷೇಪಕರಣೆ ಕಾರಣಂ ದರ್ಶನ್ ಉಪಸಂಹರತಿ. ವಿಭೂತಿ ರೂಪಗಳನ್ನು ಸಂಕ್ಷೇಪವಾಗಿ ಹೇಳಿದ್ದು, ಕೆಲವು ಮಾತ್ರ ಹೇಳಿದ್ದು. ಸಂಕ್ಷೇಪಗೊಳಿಸೋದಕ್ಕೆ ಕಾರಣ ಹೇಳ್ತಾ ಇದ್ದಾನೆ. ಪೂರ್ತಿ ಹೇಳಲಿಕ್ಕಾಗಲ್ಲ. ಯಾಕೆ ಅಂದರೆ ಇದಕ್ಕೆ ಕೊನೆ ಇಲ್ಲ ಅಂತ. ನನ್ನ ದಿವ್ಯವಾಗಿರತಕ್ಕಂಥ ವಿಭೂತಿ ರೂಪಗಳ ನಿರೂಪಣೆ, ಅದಕ್ಕೆ ಕೊನೆ ಎಂಬುದು ಇಲ್ಲ. ಅದಕ್ಕೋಸ್ಕರ ಸಂಕ್ಷೇಪವಾಗಿ ಮುಗಿಸ್ತಾ ಇದ್ದೇನೆ ಅಂತ ಕಾರಣವನ್ನು ತೋರಿಸ್ತಾ ಉಪಸಂಹಾರ ಮಾಡ್ತಾ ಇದ್ದಾನೆ. ನಾಂತಹ ಇತಿ, ಅಂತಹ ಅಂದರೆ ಪರ್ಯವಸ್ಥಿತಿ ಅಂತ, ಅಂದರೆ ಕೊನೆ ಅಂತ. ಅತ್ರ ಏಷ ಇತಿ ಪದಮಾವರ್ತತೆ, ಏಷಃ ಅಂತ ಪದ ಇಟ್ಕೊಳ್ಬೇಕು. ಉತ್ತರದಲ್ಲಿ ಇದೆ ಏಷಃ ಅಂಥೇಳಿ. ಮೊದಲು ಕೂಡ ಏಷಃ ಅಹಮಾತ್ಮ ಗುಡಾಕೇಶಃ ಇತಿ ಆದಿತ್ಯಾನಾಮಹಂ ವಿಷ್ಣು ಇತ್ಯಾದಿನ ವಿಭೂತಿರೂಪ ಸಂಕ್ಷೇಪ ಏಷಃ ಈ ಅಂದರೆ ಯಾವುದು? ಅಹಮಾತ್ಮ ಗುಡಾಕೇಶ ಎಂಬಲ್ಲಿಂದ ಆರಂಭಿಸಿ ಆದಿತ್ಯಾನಾಮಹಂ ವಿಷ್ಣು ಎಂಬಲ್ಲಿವರೆಗಿನ ವಿಭೂತಿ ರೂಪಗಳನ್ನು ನಾನು ಸಂಕ್ಷೇಪವಾಗಿ ಉದ್ದೇಶತಃ ಶೃಂಗಗ್ರಾಹಿಕೆಯ ಇದಂ ಇತಿ ವಿಶಿಷ್ಯ ನಿರ್ದೇಶನಮಯ ಪ್ರೋಕ್ತಃ. ನಾನು ಕೆಲವು ಅದರಲ್ಲಿ ಎಲ್ಲವನ್ನು ಹೇಳಲಿಕ್ಕಾಗುವುದಿಲ್ಲ, ಸಂಕ್ಷೇಪವಾಗಿ ಹೇಳಿದ್ದು. ಪ್ರತ್ಯೇಕವಾಗಿ ಶೃಂಗಗ್ರಾಹಿಕೆಯ ಪ್ರತ್ಯೇಕವಾಗಿ ಎತ್ತಿ ತೋರಿಸುವ ಮೂಲಕವಾಗಿ ಹೇಳಿದ್ದೇನೆ. ಮಯಾ ಪ್ರೋಕ್ತಃ. ಏಷತು ವಕ್ಷಮಾಣತೆಯ, ಏಷತು ಇನ್ನು ಮುಂದೆ ಹೇಳಲಿಕ್ಕಿರತಕ್ಕಂಥದ್ದು. ಹೃದಯಸ್ಥಸ್ತು ವಿಭೂತೇ ವಿಸ್ತರ ಮಯಾ ಪ್ರೋಕ್ತಃ ಉಚ್ಯತೆ. ನನ್ನ ಮನಸ್ಸಿನೊಳಗೆ ಇದ್ದದ್ದು, ನನ್ನ ಮನಸ್ಸಿರತಕ್ಕಂತಹ ನನ್ನ ವಿಭೂತಿ ರೂಪಗಳ ವಿಸ್ತಾರವು ಮಯಾ ಪ್ರೋಕ್ತಃ, ನನ್ನಿಂದ ಹೇಳಲ್ಪಡ್ತದೆ ಅಂತ. ಹೇಳಲ್ಪಟ್ಟಿದೆ ಅಂತ ಅರ್ಥ ಅಲ್ಲ, ಹೇಳಲ್ಪಡ್ತದೆ. ಪ್ರೋಕ್ತಃ ಅಂದರೆ ವರ್ತಮಾನೇ ನಿಷ್ಠಾ ಪ್ರತ್ಯಯ. ಪ್ರೋಕ್ತಃ ಎಂಬಲ್ಲಿ ಯಕ್ತ ಪ್ರತ್ಯಯ ಬಂದಿರುವಂಥದ್ದು.
ವರ್ತಮಾನಾರ್ಥದಲ್ಲಿ, ಅಂದರೆ ಹೇಳ್ತೇನೆ ಅಂತ. ಪುರಾ ಪ್ರೋಕ್ತಃ ಇತಿವ ಅರ್ಥ. ಈ ಮೊದಲು ಹೇಳಿದ್ದೇನೆ, ಹೇಳಲ್ಪಟ್ಟಿದು ಅಂತಲೂ ಅರ್ಥ ಇಟ್ಕೊಳ್ಬೋದು. ಇಷ್ಟು ಹೇಳಿ ವಿಸ್ತಾರವಾಗಿ ಹೇಳೋದಾದರೆ ಒಂದೇ ಮಾತಿನಲ್ಲಿ ಹೇಳ್ತಾನೆ. ಏನಂದರೆ, ಸಾಮಾನ್ಯವಾಗಿ ತಮೇವ ವಿಭೂತಿ ವಿಸ್ತರಂ ಲಕ್ಷಣೋಕ್ತಿಯ ಆಹ ಯದ್ಯದಿತಿ. ಈ ವಿಭೂತಿ ವಿಸ್ತಾರ ಹಿಂದೆ ಹೇಳಿರುವಂಥದ್ದು ಭಗವಂತನ ವಿಭೂತಿ ರೂಪಗಳ ನಿರೂಪಣೆ ಏನಿದೆ ಅದನ್ನು ವಿಸ್ತಾರವಾಗಿ ಒಂದೇ ಲಕ್ಷಣದಲ್ಲಿ ಹೇಳ್ತಾ ಇದ್ದಾನೆ. ಹೇಗೆ ಅಂದರೆ, ಎಲ್ಲೆಲ್ಲಿ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲೆಲ್ಲಿ ನನ್ನ ವಿಭೂತಿ ರೂಪ ಇದೆ, ಕೆಲವು ಉದಾಹರಣೆಯಾಗಿ ಶೃಂಗಗ್ರಾಹಿಕೆಯ ಹೇಳಿದ್ದೇನೆ. ಎಲ್ಲೆಲ್ಲಿದೆ ಅಂತಂದರೆ, ಈ ಪ್ರಪಂಚದಲ್ಲಿ ಯಾವ ಯಾವ ವಸ್ತುಗಳಲ್ಲಿ ಯಾವುದು ತನ್ನ ಸಮಾನ ಜಾತಿಯಲ್ಲಿ ಶ್ರೇಷ್ಠವಾಗಿದೆಯೋ, ಯಾವುದು ವಿಶಿಷ್ಟವಾಗಿರತಕ್ಕಂತಹ ಸಂಪತ್ತಿನಿಂದ ಕೂಡಿರುವಂಥದ್ದಾಗಿದೆಯೋ, ಯಾವುದು ಅಭಿವೃದ್ಧಿಯಿಂದ ಯುಕ್ತವಾಗಿದೆಯೋ ಅದು ಪರಮಾತ್ಮನ ಪ್ರಕಾಶರೂಪ ಅಂಶದಿಂದ ಯುಕ್ತವಾಗಿದೆ ಎಂದು ತಿಳ್ಕೊಳ್ಬೇಕು. ಎಲ್ಲೆಲ್ಲಿ ವಿಶೇಷ ಇದೆ, ಎಲ್ಲೆಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸಂಪತ್ತಿದೆ, ಯಾವ್ಯಾವ ವಸ್ತುವಿನಲ್ಲಿ ಒಂದು ಶ್ರೇಷ್ಠತೆ ಇದೆ, ಅಲ್ಲೆಲ್ಲಲ್ಲಿಯೂ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಪರಮಾತ್ಮನ ವಿಭೂತಿ ರೂಪ ಇದೆ ಅಂತ ತಿಳ್ಕೊಳ್ಬೇಕು. ಜಗತ್ತಿನಲ್ಲಿರತಕ್ಕಂತಹ ವಿಶಿಷ್ಟ ವಸ್ತು, ವಿಶಿಷ್ಟವಾಗಿರ್ತಕ್ಕಂತಹ ಪ್ರಾಣಿ, ವಿಶಿಷ್ಟವಾಗಿರ್ತಕ್ಕಂತಹ ಗುಣ, ವಿಶಿಷ್ಟ ಮನುಷ್ಯ ಇತ್ಯಾದಿಗಳು ಪರಮಾತ್ಮನ ವಿಶೇಷ ಸನ್ನಿಧಾನದಿಂದ ಯುಕ್ತವಾಗಿರತಕ್ಕಂತಹ ವಿಭೂತಿ ರೂಪಗಳು ಅಂತ ತಿಳ್ಕೊಳ್ಬೇಕು. ಇದರಿಂದ ನಾವು ತಿಳಿಬೇಕಾದ್ದೇನೆಂದರೆ, ಹೆಚ್ಚೆಚ್ಚು ಪರಮಾತ್ಮನ ಪ್ರಾಪ್ತಿರೂಪವಾಗಿರತಕ್ಕಂತಹ ಉಪಾಯಗಳನ್ನು ನಾವು ಮಾಡ್ತಾ ಹೋಗಬೇಕು. ಆಗ ನಮ್ಮಲ್ಲಿ ಪರಮಾತ್ಮನ ಸನ್ನಿಧಾನ ಹೆಚ್ಚಾಗ್ತಾ ಹೋಗ್ತದೆ. ನಮ್ಮಲ್ಲಿ ಪರಮಾತ್ಮನ ಸನ್ನಿಧಾನ ಹೆಚ್ಚಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ವಿಶೇಷ ಸನ್ನಿಧಾನ ಯುಕ್ತರಾಗಿರ್ತಕ್ಕಂತಹ ವ್ಯಕ್ತಿಗಳಿರ್ತಾರೆ, ಅವರಲ್ಲಿ ಭಗವಂತನ ವಿಭೂತಿ ರೂಪ ಇರ್ತದೆ. ಅಂತಹ ವ್ಯಕ್ತಿಗಳನ್ನು ಯಾವುದೇ ರೀತಿಯಿಂದ ನಾವು ತಿರಸ್ಕಾರ ಮಾಡಬಾರದು. ಅವರಲ್ಲಿರ್ತಕ್ಕಂತಹ ಪರಮಾತ್ಮನ ಸನ್ನಿಧಾನವನ್ನು ಪೂಜಿಸ್ತಾ ಭಗವಂತನನ್ನು ಆರಾಧಿಸಬೇಕು. ಅವರು ನಮಗಿಂತ ಶ್ರೇಷ್ಠರಾಗಿರ್ತಾರೆ, ನಮಗಿಂತ ವಿಶಿಷ್ಟ ವ್ಯಕ್ತಿಗಳಾಗಿರ್ತಾರೆ. ಯಾಕೆ ಆಗಿರ್ತಾರಂದರೆ, ಅವರಲ್ಲಿ ಒಂದು ಪರಮಾತ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇರ್ತದೆ. ಆದ್ದರಿಂದ ಅಂತಹ ವಿಶಿಷ್ಟ ವ್ಯಕ್ತಿಗಳಲ್ಲಿ ಭಗವಂತನ ವಿಭೂತಿ ರೂಪ ಇರೋದರಿಂದ ಅವರಲ್ಲಿರ್ತಕ್ಕಂತಹ ಪರಮಾತ್ಮನ ಸನ್ನಿಧಾನವನ್ನು ಪೂಜಿಸ್ತಾ ಅವರೊಳಗಿರ್ತಕ್ಕಂಥ ಭಗವಂತನನ್ನು ಆರಾಧಿಸಬೇಕು. ಅಂತಹ ಭಗವದ್ಭಕ್ತರ ದ್ವೇಷವನ್ನು ಮಾಡಬಾರದು. ಅಂತಹ ಭಗವದ್ಭಕ್ತರ ದ್ವೇಷವನ್ನು ಮಾಡುವುದೆಂದರೆ ಅವರೊಳಗಿರ್ತಕ್ಕಂತಹ ಪರಮಾತ್ಮನನ್ನು ದ್ವೇಷ ಮಾಡಿದಂತೆ ಆಗುತ್ತೆ. ಪ್ರಹ್ಲಾದನನ್ನು ಹಿರಣ್ಯಕಶಿಪು ದ್ವೇಷ ಮಾಡಿದ ಕಾರಣ ಅವ ಪರಮಾತ್ಮನಿಗೂ ದ್ವೇಷ ಆಗಬೇಕಾಯಿತು. ಆದ್ದರಿಂದಲೇ ಅವನು ಪರಮಾತ್ಮನಿಂದ ಹತನಾಗಬೇಕಾಯಿತು. ಆದ್ದರಿಂದ ಯಾರು ವಿಶಿಷ್ಟ ವ್ಯಕ್ತಿಗಳಾಗಿರ್ತಾರೋ, ಯಾವುದು ವಿಶಿಷ್ಟ ವ್ಯಕ್ತಿಯಾಗಿರ್ತದೋ, ಯಾವುದೇ ವಸ್ತುವಿನಲ್ಲಿ ಅದು ತತ್ಸಮಾನ ಜಾತಿಯಲ್ಲಿ ಶ್ರೇಷ್ಠವಾಗಿದೆ ಅಂತಾದರೆ, ವಿಶಿಷ್ಟವಾದ ಸಂಪತ್ತಿನಿಂದ ಕೂಡಿದೆ ಅಂತಾದರೆ, ಅಭಿವೃದ್ಧಿಯಿಂದ ಯುಕ್ತವಾಗಿದೆ ಅಂತಾದರೆ, ಅಲ್ಲಿ ಪರಮಾತ್ಮನ ವಿಭೂತಿ ರೂಪ ಇದೆ ಅಂತ ತಿಳ್ಕೊಂಡು ಅವರಲ್ಲಿರ್ತಕ್ಕಂತಹ ಪರಮಾತ್ಮನನ್ನು ಆರಾಧಿಸಬೇಕು ಎಂಬ ಅಂಶವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಇಷ್ಟು ಹೇಳಿ ವಿಭೂತಿ ರೂಪಗಳನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ. ಅಂದ ಮಾತ್ರಕ್ಕೆ ಪರಮಾತ್ಮನ ಮಹಿಮೆ ಮತ್ತು ಸಾಮರ್ಥ್ಯ ಇಷ್ಟೇ ಅಂತ ನಾವು ಸರ್ವಥಾ ತಿಳಿಯಬಾರದು.
ಪರಮಾತ್ಮನ ಮಹಿಮೆ ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಕೊನೆಗೆ ಹೇಳ್ತಾನೆ ಅವನು, ಈವರೆಗೆ ನಾನು ಹೇಳ್ತಕ್ಕಂತಹ ವಿಭೂತಿ ರೂಪಗಳಿಂದ ಸಂಪೂರ್ಣ ಜ್ಞಾನವಾಗ್ತದೆ ಅಂತ ತಿಳಿಬೇಡ. ಇವುಗಳ ತಿಳುವಳಿಕೆಯ ಜೊತೆಯಲ್ಲಿ ವಿಶ್ವದಲ್ಲಿ ವ್ಯಾಪ್ತವಾಗಿರತಕ್ಕಂತಹ ನನ್ನ ರೂಪಗಳನ್ನು ತಿಳಿದುಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಯಾಕಂದರೆ ಸಮಸ್ತ ಜಗತ್ತನ್ನು ನನ್ನ ಅನಂತಾಂಶಗಳಲ್ಲಿ ಒಂದೇ ಒಂದು ಅಂಶದಿಂದ ನಾನು ವ್ಯಾಪಿಸಿಕೊಂಡಿದ್ದೇನೆ. ಆದ್ದರಿಂದ ಪರಮಾತ್ಮನ ವಿಭೂತಿ ರೂಪಗಳ ಅನುಸಂಧಾನದ ಜೊತೆಗೆ ಪರಮಾತ್ಮ ವಿಶ್ವದಲ್ಲಿ ವ್ಯಾಪ್ತನಾಗಿದ್ದಾನೆ, ವ್ಯಾಪ್ತವಾಗಿರತಕ್ಕಂಥ ಅವನ ರೂಪಗಳನ್ನು ತಿಳ್ಕೊಳ್ಬೇಕು ಎಂಬ ವಿಚಾರವನ್ನು ಮುಂದೆ ನಿರೂಪಿಸ್ತಾನೆ. ಯದ್ಯತ್ ಸತ್ವಂ ವಸ್ತು, ಯಾವುದ್ಯಾವುದು ಸತ್ವವುಳ್ಳಂತಹ ವಸ್ತು, ತನ್ನ ಜಾತಿಯಲ್ಲಿ ಶ್ರೇಷ್ಠತೆಯಿಂದ ಕೂಡಿರತಕ್ಕಂತಹ ವಸ್ತು, ಶ್ರೀಮತ್ ಸತ್ವಂ ವಸ್ತು ವಿಭೂತಿಮತ್ ಸ್ವಜಾತಿತಃ ಶ್ರೇಷ್ಠೋಪೇತಂ, ಶ್ರೀಮತ್ ಸಂಪದ್ಯುಕ್ತವಾಗಿದೆಯೋ, ಊರ್ಜಿತಂ ಅಭಿವೃದ್ಧಿಯಿಂದ ಉಪೇತವಾಗಿದೆಯೋ, ತತ್ತದ್ವಸ್ತು ಅಂತಹ ವಸ್ತು ಮಮ ತೇಜೋರೂಪೇಣ ಪ್ರಕಾಶರೂಪೇಣ ಅಂಶೇನ ಸಹ ಭವತೀತಿ. ಅಂಥದ್ದು ತತ್ತತ್ ಆಯಾ ವಸ್ತುವನ್ನು ಮಮ ತೇಜೋಂಶ ಸಂಭವಂ, ನನ್ನ ಪ್ರಕಾಶ ರೂಪದ ಅಂಶದಿಂದ ಕೂಡಿದ್ದನ್ನಾಗಿ ನೀನು ಅವಗಚ್ಚ, ಜಾನೀಹಿ ತಿಳಿದುಕೋ. ಅದರಿಂದ ಪ್ರಪಂಚದಲ್ಲಿ ಯಾವುದ್ಯಾವುದು ಶ್ರೇಷ್ಠವಾಗಿರತಕ್ಕಂತಹ ವಸ್ತು ಇದೆಯೋ, ಯಾವುದು ಸಂಪದ್ಯುಕ್ತವಾಗಿರತಕ್ಕಂತಹ ವಸ್ತು ಇದೆಯೋ, ಯಾವುದು ಅಭಿವೃದ್ಧಿ ಸಹಿತವಾಗಿರತಕ್ಕಂತಹ ವಸ್ತು ಇದೆಯೋ, ಆ ಎಲ್ಲ ವಸ್ತುವನ್ನು ನನ್ನ ಪ್ರಕಾಶ ರೂಪದ ಅಂಶದಿಂದ ಕೂಡಿದ್ದನ್ನಾಗಿ ತಿಳಿದುಕೋ ಅಂತ ಒಂದೇ ಒಂದು ಮಾತಿನಲ್ಲಿ ತನ್ನ ವಿಭೂತಿ ವಿಸ್ತಾರವನ್ನು ಹೇಳಿ, ಈ ಕೇವಲ ವಿಭೂತಿ ಜ್ಞಾನದಿಂದ ಮಾತ್ರ ಫಲ ಇಲ್ಲ, ಇನ್ನೂ ತಿಳ್ಕೊಳ್ಬೇಕಾದ್ದು ಇದೆ ಎಂಬ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅಥವಾ ಬಹುನಾ ಏತೇನ ಕಿಂ ಜ್ಞಾತೇನ ತವಾರ್ಜುನ, ಇಷ್ಟಭ್ಯ ಅಹಮಿದಂ ಕೃಷ್ಣಂ ಏಕಾಂಸ್ಥೇನ ಸ್ಥಿತೋ ಜಗತಿ. ಅಥವಾ ಈ ತತ್ತದ್ವಸ್ತುನಿಷ್ಠ ವಿಭೂತಿ ವಿಸ್ತಾರಾದಪಿ ಅಧಿಕ ವಿಭೂತಿ ವಿಸ್ತರಮಾಹ. ಲಕ್ಷಣಾಮುಖೇನ ಹೇಳಿದ, ಏನು ಆಯಾ ವಸ್ತು ಇರತಕ್ಕಂತಹ ವಿಭೂತಿ ರೂಪಗಳು, ಆ ವಿಭೂತಿ ರೂಪಗಳ ವಿಸ್ತಾರಕ್ಕಿಂತಲೂ ಅಧಿಕವಾಗಿರತಕ್ಕಂತಹ ವಿಭೂತಿ ವಿಸ್ತಾರವನ್ನು ಲಕ್ಷಣವನ್ನು ಹೇಳುವ ಮೂಲಕವಾಗಿ ಹೇಳಿ ಹೇಳ್ತಾನೆ. ಬಹುನಾ ಏತೇನ ಕಿಂ, ಹೆಚ್ಚು ಹೇಳಿ ಏನು ಪ್ರಯೋಜನ? ಅಂದರೆ ಎಷ್ಟು ನೀನು ವಿಭೂತಿ ರೂಪದಲ್ಲಿ ತಿಳ್ಕೊಂಡ್ರೂ ಕೂಡ ಸಾಲದು. ಪರಮಾತ್ಮನ ವಿಭೂತಿ ರೂಪಗಳನ್ನು ತಿಳಿದುಕೊಳ್ಳೋದು ಮಾತ್ರ ಅಲ್ಲ, ಕೇವಲ ವಿಭೂತಿ ವಿಸ್ತಾರ ಜ್ಞಾನದಿಂದ ಫಲ ಇಲ್ಲ. ಹಾಗಂದ ಮಾತ್ರಕ್ಕೆ ಅದರ ಜ್ಞಾನ ನಿಷ್ಫಲ ಅಂತ ಅರ್ಥ ಅಲ್ಲ. ಇಲ್ಲಿ ಹೇಳ್ತಕ್ಕಂತಹ ಏನು ವಿಭೂತಿಗಳ ವಿಸ್ತಾರದ ಜ್ಞಾನದ ಫಲಕ್ಕಿಂತ ಇನ್ನೂ ಹೆಚ್ಚಿನದ್ದು ಯಾವುದು? ಮೋಕ್ಷಕ್ಕೆ ಕಾರಣವಾಗಿರತಕ್ಕಂತಹ ಭಗವಂತನ ಅನಂತವಾಗಿರತಕ್ಕಂತಹ ಅವನ ವ್ಯಾಪ್ತಿ ಎಷ್ಟು ಅಂದರೆ, ಪರಮಾತ್ಮ ಎಷ್ಟು ವ್ಯಾಪಿಸ್ಕೊಂಡಿದ್ದಾನೆ ಅಂದರೆ, ಅಹಂ ಇಷ್ಟಭ್ಯ ಸ್ಥಿತಃ ಅಂತ ಹೇಳ್ತಾನೆ. ನಾನು ವ್ಯಾಪಿಸಿಕೊಂಡು ಇದ್ದೇನೆ. ಇಡೀ ಜಗತ್ತನ್ನು ನಾನು ಒಂದು ಅಂಶದಿಂದ ವ್ಯಾಪಿಸಿಕೊಂಡಿದ್ದೇನೆ ಅಂತ. ಹಾಗಾದರೆ ಪರಮಾತ್ಮನ ವ್ಯಾಪ್ತಿ ಎಷ್ಟು ತಿಳ್ಕೊಳ್ಬೇಕು? ಇಡೀ ಜಗತ್ತನ್ನು ಅವನು ಯಾವುದರಿಂದ ವ್ಯಾಪಿಸಿದ್ದಾನೆ ಅಂದರೆ, ತನ್ನ ಅನಂತ ಅಂಶಗಳ ಮಧ್ಯದಲ್ಲಿ ಕೇವಲ ಒಂದು ಅಂಶದಿಂದ ಮಾತ್ರ, ತನ್ನ ಅನಂತವಾದ ಅನೇಕ ಅಂಶಗಳಲ್ಲಿ ಒಂದು ಅಂಶದಿಂದ ಇಡೀ ಜಗತ್ತನ್ನು ವ್ಯಾಪಿಸಿದ್ದಾನೆ. ಇನ್ನು ಎಲ್ಲ ಅಂಶಗಳಿಂದ ಅವನು ವ್ಯಾಪಿಸಬೇಕು ಅಂತಾದರೆ ಸಾವಿರಾರು ಜಗತ್ತುಗಳು ಕೂಡ ಇದ್ದರೆ ಸಾಲದು. ಅಷ್ಟರ ಮಟ್ಟಿನ
ಕೊನೆ ಇಲ್ಲದ ಒಂದು ವ್ಯಾಪ್ತಿ ಪರಮಾತ್ಮನದ್ದು. ಅಂತಹ ಆ ಸರ್ವತ್ರ ವ್ಯಾಪ್ತಿ ಜ್ಞಾನ ಉಂಟಲ್ಲ, ಅದರ ಜ್ಞಾನ ಅತ್ಯಂತ ಅವಶ್ಯಕ. ಅಂತಹ ಪರಮಾತ್ಮನ ಮಹಿಮೆಯ ಜ್ಞಾನದಿಂದಲೇ ಮೋಕ್ಷರೂಪ ಫಲವನ್ನು ಪಡೆಯುವಂಥದ್ದು. ಹಾಗಾಗಿ ಇಲ್ಲಿ ಹೇಳಿರ್ತಕ್ಕಂತಹ ಏನು ವಿಭೂತಿ ರೂಪಗಳು, ಅದು ಪರಿಮಿತವಾಗಿರತಕ್ಕಂತಹ ವಿಭೂತಿ ರೂಪಗಳು. ಆ ಪರಿಮಿತವಾಗಿರತಕ್ಕಂತಹ ವಿಭೂತಿ ರೂಪಗಳ ಜ್ಞಾನ ವ್ಯರ್ಥ ಅಂತ ಅರ್ಥ ಅಲ್ಲ, ಅದು ಖಂಡಿತ ವ್ಯರ್ಥ ಅಲ್ಲ. ಯಾಕೆಂದರೆ ಈ ಎಲ್ಲ ರೂಪಗಳನ್ನು ತಿಳಿದುಕೊಂಡೇ ಭಗವಂತನ ವ್ಯಾಪ್ತಿಯನ್ನು ತಿಳ್ಕೊಳ್ಬೇಕು. ಹಾಗಾಗಿ ಈವರೆಗೆ ಹೇಳಿರ್ತಕ್ಕಂತಹ ಭಗವಂತನ ವಿಭೂತಿ ರೂಪಗಳ ಜ್ಞಾನವೂ ಬೇಕು, ಮತ್ತು ಈ ಎಲ್ಲ ಕಡೆಯೂ ಭಗವಂತ ವ್ಯಾಪಿಸಿದ್ದಾನೆ ಅನ್ನೋದು ಅದು ಒಂದು ಅಂಶದಿಂದ ಅಷ್ಟೇ. ಪರಮಾತ್ಮ ತನ್ನ ಅನಂತ ಅಂಶಗಳಲ್ಲಿ ಒಂದು ಅಂಶದಿಂದ ಈ ಸಮಸ್ತ ಜಗತ್ತನ್ನು ವ್ಯಾಪಿಸಿದ್ದಾನೆ, ಇಂತಿಂಥ ಕಡೆಯಲ್ಲಿ ಇಂತಿಂಥ ರೂಪದಿಂದ ಇದ್ದಾನೆ ಅನ್ನುವ ಈ ಇಡೀ ಜಗತ್ತಿನಲ್ಲಿ ಅವನು ವ್ಯಾಪಿಸಿರುವುದು ತನ್ನ ಒಂದು ಅಂಶದಿಂದ. ಆದರೆ ಅವನ ಅನಂತವಾಗಿರತಕ್ಕಂತಹ ಎಲ್ಲ ಅಂಶಗಳಿಂದ ಅವನು ವ್ಯಾಪಿಸಬೇಕು ಅಂತಾದರೆ ಸಾವಿರಾರು ಜಗತ್ತುಗಳು ಕೂಡ ಇದ್ದರೂ ಸಾಲದು, ಅಷ್ಟು ವ್ಯಾಪ್ತಿ ಅವನದ್ದಿದೆ. ಅದನ್ನು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಳೋಕ್ಕೆ ಇದು ಕಾರಣ ಅಷ್ಟೇ. ಇದನ್ನು ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಳ್ಳೋ ಮೂಲಕವಾಗಿ ಆ ಪರಮಾತ್ಮನ ಅನಂತ ಮಹಿಮೆಯ ಜ್ಞಾನದಿಂದಲೇ ಮೋಕ್ಷರೂಪವನ್ನು ಗಳಿಸ್ಲಿಕ್ಕೆ ಆಗತ್ತೆ ಎಂಬ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ಬಹುನಾ ಏತೇನ ಕಿಂ, ಹೆಚ್ಚಿ ಹೇಳುವುದೇನು, ವಿಷ್ಟಭ್ಯ ಅಹಮಿದಂ ಕೃಷ್ಣಂ ಏಕಾಂಶಸ್ಥೇನ ಸ್ಥಿತೋ ಜಗತಿ. ನಾನು ಈ ಹಿಂದೆ ನಿನಗೇನು ಹೇಳಿದೆ ಈ ವಿಭೂತಿ ರೂಪಗಳ ಬಗ್ಗೆ ವಿಸ್ತಾರವಾಗಿ, ಅದರಿಂದ ಅದನ್ನು ತಿಳ್ಕೊಳ್ಳೋದ್ರಿಂದ ನಿನಗೇನು ಫಲ? ಅದಕ್ಕಿಂತಲೂ ಅಧಿಕವಾಗಿರತಕ್ಕಂತಹ ವಿಭೂತಿ ವಿಸ್ತಾರ ಇದೆ. ಅದೇನು ಅಂತಂದರೆ ಅಥವಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ಅಂದರೆ ಪಕ್ಷಾಂತರ. ಅಥವಾ ಏತೇನ ಬಹುನಾ ವಿಭೂತ್ಯಾದಿಯುಕ್ತ ರವಿಪ್ರಭೃತ ತತ್ತದ್ ವಸ್ತುನಿಷ್ಠ ಪರಿಚ್ಛಿನ್ನ ವಿಭೂತಿ ರೂಪಾಣಾಂ ವಿಸ್ತರಣ ಜ್ಞಾತೇನ ತವ ಕಿಂ. ಲಕ್ಷಣ ಮುಖೇನ ಉಕ್ತ, ಲಕ್ಷಣವನ್ನು ಹೇಳುವ ಮೂಲಕವಾಗಿ ತತ್ತದ್ ವಸ್ತುನಿಷ್ಠವಾಗಿರತಕ್ಕಂತಹ ವಿಭೂತಿ, ಆಯಾ ರವಿಯಾದಿ ತತ್ತದ್ ವಸ್ತುನಿಷ್ಠವಾಗಿರತಕ್ಕಂತಹ ತನ್ನ ವಿಭೂತಿಗಳ ವಿಸ್ತಾರ ಏನಿದೆ ಅದಕ್ಕಿಂತಲೂ ಅಧಿಕವಾಗಿರತಕ್ಕಂತಹ ವಿಭೂತಿ ವಿಸ್ತಾರವನ್ನು ಹೇಳ್ತಾ ಇದ್ದಾನೆ. ಅಥವಾ ಏತೇನ ಎಂಬ ಈ ಶ್ಲೋಕದಿಂದ ಅಂತ ಅವತರಣಿಕೆಯನ್ನು ರಾಯರು ನೀಡ್ತಾ ಇದ್ದಾರೆ. ಅಥವಾ ಅಂದರೆ ಪಕ್ಷಾಂತರೆ. ಅಥವಾ ಏತೇನ ಬಹುನಾ, ಏತೇನ ಬಹುನಾ ಜ್ಞಾತೇನ ತವ ಕಿಂ. ಇದನ್ನೆಲ್ಲ ಇಷ್ಟು ವಿಸ್ತಾರವಾಗಿ ತಿಳ್ಕೊಳ್ಳೋದ್ರಿಂದ ನೀನು ಏನು ಪ್ರಯೋಜನ? ನ ಕಿಮಪಿ ಫಲಂ, ಯಾವ ಫಲ ಇಲ್ಲ ಅಂತ ಅರ್ಥ. ಏತೇನ ಇದರಿಂದ ಅಂದರೆ ಬಹುನಾ ಜ್ಞಾತೇನ ಅಂದರೆ ವಿಭೂತ್ಯಾದಿಯುಕ್ತ ರವಿಪ್ರಭತಿ, ತನ್ನ ಅನೇಕ ವಿಭೂತಿಗಳಿಂದ ಯುಕ್ತವಾಗಿರತಕ್ಕಂತಹ ಸೂರ್ಯ ಮೊದಲಾದವರಲ್ಲಿ ತತ್ತದ್ವಸ್ತುನಿಷ್ಠವಾಗಿರತಕ್ಕಂತಹ ಏನು ಪರಿಚ್ಛಿನ್ನವಾದ ಅಂದರೆ ಪರಿಮಿತವಾಗಿರತಕ್ಕಂತಹ ವಿಭೂತಿ ರೂಪಗಳ ವಿಸ್ತಾರವನ್ನು ತಿಳಿದುಕೊಳ್ಳೋದ್ರಿಂದ ತವ ಕಿಂ, ನಿನಗೇನು ಪ್ರಯೋಜನ? ನ ಕಿಮಪಿ ಫಲಂ, ನಿನಗೆ ಅದ್ರ ಪ್ರಯೋಜನ ಇಲ್ಲ. ಅಂದ್ರೇನು ಅದರರ್ಥ? ನಿನಗೇನು ಪ್ರಯೋಜನ ಇಲ್ಲ ಅಂತ ಅರ್ಥ ಏನಂದರೆ ನೀನು ಅದನ್ನು ತಿಳ್ಕೊಂಡಾಗಿದೆ ಅಂತ. ನೀನು ಅದು ತಿಳ್ಕೊಂಡಿದ್ದರಿಂದ ನೀನು ಇದಕ್ಕೆ ಅಧಿಕಾರಿ ಅಲ್ಲ, ಇದಕ್ಕಿಂತಲೂ ಹೆಚ್ಚಿನ ಭಗವಂತನ ವಿಭೂತಿ ರೂಪಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ನೀನು ಅಧಿಕಾರಿ. ಹಾಗಿರುವಾಗ ಇಲ್ಲಿ ನಾನು ಹೇಳಿರ್ತಕ್ಕಂತಹ ತತ್ತದ್ ವಸ್ತುನಿಷ್ಠ ಪರಿಚ್ಛಿನ್ನವಾಗಿರ್ತಕ್ಕಂತಹ ಆಯಾ ವಸ್ತುಗಳಲ್ಲಿರ್ತಕ್ಕಂತಹ ಪರಿಮಿತವಾಗಿರ್ತಕ್ಕಂತಹ ವಿಭೂತಿ ರೂಪಗಳನ್ನು ತಿಳ್ಕೊಳ್ಳೋದ್ರಿಂದ ನಿನಗೇನು ಪ್ರಯೋಜನ ಅಂದರೆ ನಿನಗೆ ಅದಷ್ಟು ಗೊತ್ತಿದ್ದೇ ಇದೆ, ನೀನು ಅದಕ್ಕಿಂತಲೂ ಹೆಚ್ಚು ಜ್ಞಾನವನ್ನು ಪಡೀಲಿಕ್ಕೆ ಅಧಿಕಾರಿಯಾದವನು ಎಂಬ ಅರ್ಥ ಹೇಳ್ತಾ ಇರೋದು. ನಕಿಮಪಿ ಫಲಂ, ಇದನ್ನು ತಿಳ್ಕೊಂಡು ನಿಮಗೆ ಪ್ರಯೋಜನ ಏನಿಲ್ಲ. ವಕ್ಷಮಾಣ, ಮುಂದೆ ಹೇಳಲಿಕ್ಕಿರತಕ್ಕಂತಹ ವ್ಯಾಪ್ತ ಜ್ಞಾನ ಫಲಾತ್, ಮುಂದೆ ಹೇಳ್ತಕ್ಕಂತಹ ತನ್ನ ವ್ಯಾಪ್ತಿಯ ಜ್ಞಾನದಿಂದ ಬರತಕ್ಕಂತಹ ಏನು ಫಲ ಇದೆ ಆ ಫಲಕ್ಕಿಂತ ಈ ಫಲ ಅಲ್ಪಫಲತ್ವಾದ ಆಕ್ಷೇಪ.
ನತು ವೈಫಲ್ಯ ಇತಿ ಭಾವ. ಹಾಗಾದರೆ ನಿನಗೇನು ಪ್ರಯೋಜನ ಇಲ್ಲ ಅಂದರೆ ವ್ಯರ್ಥನ ಅಂತಂದರೆ ವ್ಯರ್ಥ ಅಲ್ಲ. ಯಾಕೆಂದರೆ ಮುಂದೆ ಹೇಳ್ತಕ್ಕಂತಹ ವಿಭೂತಿ ರೂಪಗಳ ತನ್ನ ವ್ಯಾಪ್ತಜ್ಞಾನದ ಪರಮಾತ್ಮನ ವ್ಯಾಪ್ತಿಯನ್ನು ತಿಳ್ಕೊಳ್ಳೋದ್ರಿಂದ ಏನು ಫಲ ಬರುತ್ತೆ, ಅದರ ಮುಂದೆ ಇದರ ಫಲ ಅಲ್ಪ. ಹಾಗಾದರೆ ಭಗವಂತನ ವಿಭೂತಿ ರೂಪಗಳನ್ನು ತಿಳ್ಕೊಳ್ಳೋದು ಬೇಡವಾ, ಅದರ ಅಲ್ಪ ಫಲ ಎಂಬ ಆಕ್ಷೇಪ ಬರ್ತದೆ. ಅಲ್ಪ ಫಲ ಹೌದು, ಆದರೆ ವ್ಯರ್ಥ ಅಲ್ಲ. ನತು ವೈಫಲ್ಯಾದಿತಿ ಭಾವ. ಇದನ್ನು ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಅಂತ ಅರ್ಥ ಅಲ್ಲ, ಅದಕ್ಕಿಂತ ಇದರ ಫಲ ಕಡಿಮೆ. ಹಾಗಾದರೆ ತರ್ಹಿ ಕಿಂ ಜ್ಞಾತವ್ಯಂ, ಇದಕ್ಕೆ ಅಲ್ಪ ಫಲ ಅಂತಾದರೆ ಹೆಚ್ಚಿನ ಫಲ ದೊರೆಯಬೇಕಾದ್ರೆ ಏನು ತಿಳ್ಕೊಳ್ಬೇಕು ಅಂತಂದರೆ, ಈ ಎಲ್ಲ ತತ್ತದ್ವಸ್ತು ನಿಷ್ಠ ಪರಿಚ್ಛಿನ್ನವಾಗಿರತಕ್ಕಂತಹ ವಿಭೂತಿ ರೂಪಗಳ ವಿಸ್ತಾರ ಜ್ಞಾನಕ್ಕಿಂತಲೂ ಇನ್ನು ಮುಂದೆ ಹೇಳಲಿಕ್ಕಿರತಕ್ಕಂತಹ ತನ್ನ ವ್ಯಾಪ್ತಿ ಜ್ಞಾನ, ಅಂದರೆ ಇಷ್ಟೆಲ್ಲ ಸಮಸ್ತ ಜಗತ್ತನ್ನು ತಾನು ವ್ಯಾಪಿಸಿರುವಂಥದ್ದು ತನ್ನ ಅನಂತ ಅಂಶಗಳಲ್ಲಿ ಒಂದು ಅಂಶದಿಂದ, ಇದು ಭಗವಂತನ ವ್ಯಾಪ್ತಿ. ಇಂತಹ ವ್ಯಾಪ್ತಿಯನ್ನು ತಿಳಿದುಕೊಳ್ಳುವುದರಿಂದ ಏನು ಫಲ ಇದೆ, ಅದಕ್ಕಿಂತ ಇದರ ಫಲ ಕಡಿಮೆ ಅಷ್ಟೇ ಹೊರತು ಅದಕ್ಕೆ ಫಲ ಇಲ್ಲ ಅಂತಲ್ಲ. ಆದರೆ ನಿನಗೆ ಅಂತ ತಿಳ್ಕೊಳ್ಬೇಕಾಗಿಲ್ಲ ಅಂತ ಹೇಳಿದ್ರೆ ಅರ್ಥ ಏನಂದರೆ, ಇದಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಪಡೆಯಲಿಕ್ಕೆ ನೀನು ಅಧಿಕಾರಿ ಆದ್ದರಿಂದ ಅದನ್ನು ನೀನು ತಿಳ್ಕೊಳ್ಬೇಕಾಗಿರುವಂಥದ್ದು ಎಂಬ ಅಭಿಪ್ರಾಯದಲ್ಲಿ ಹೇಳ್ತಿದ್ದಾನೆ. ವಿಷ್ಟಭ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಭಗವಂತನ ವ್ಯಾಪ್ತಿ ಎಷ್ಟು ಅಂದರೆ ಇಡೀ ಪ್ರಪಂಚವನ್ನೇ ನಮಗೆ ತಿಳ್ಕೊಳ್ಳಿಕ್ಕಾಗಿಲ್ಲ. ಇವತ್ತು ವಿಜ್ಞಾನಿ ಪ್ರಪಂಚವನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ತುಂಬ ಸಂಶೋಧನೆ ಮಾಡ್ತಾ ಇದ್ದಾನೆ. ಸಮಗ್ರ ಜಗತ್ತನ್ನು ಅವನಿಗೆ ಇಂದಿಗೂ ತಿಳ್ಕೊಳ್ಳಿಕ್ಕಾಗಿಲ್ಲ. ಚತುರ್ದಶ ಭುವನಗಳಲ್ಲಿ ಈ ಭೂಲೋಕವನ್ನೇ ಅವನಿಗೆ ಇನ್ನೂ ಅಧ್ಯಯನ ಮಾಡಲಿಕ್ಕೆ ಆಗಿಲ್ಲ. ಹಾಗಿರುವಾಗ ಇಡೀ ಜಗತ್ತನ್ನು ಪರಮಾತ್ಮ ವ್ಯಾಪಿಸಿದ್ದು ಎಷ್ಟು ಅಂದರೆ ತನ್ನ ಒಂದು ಅಂಶದಿಂದ, ತನ್ನ ಅನಂತ ಅಂಶಗಳಲ್ಲಿ ಒಂದು ಅಂಶದಿಂದ ಮಾತ್ರ ಅವ ಇದನ್ನು ವ್ಯಾಪಿಸಿದ್ದಾನೆ. ಅದನ್ನು ಹೇಳ್ತಾ ಇದ್ದಾನೆ, ಕೃಷ್ಣಂ ಜಗತ್ ಅಹಂ ಏಕಾಂಶೇನ ವಿಷ್ಟಭ್ಯ ಸ್ಥಿತಃ. ಇಡೀ ಜಗತ್ತನ್ನು ನಾನು ನನ್ನ ಅನಂತ ಅಂಶಗಳಲ್ಲಿ ಒಂದು ಅಂಶದಿಂದ ಮಾತ್ರ ವ್ಯಾಪಿಸಿ ಇದ್ದೇನೆ. ನನ್ನ ಅನಂತ ಅಂಶಗಳಿಂದ ನಾನು ವ್ಯಾಪಿಸಿಕೊಂಡು ಇರಬೇಕಾದರೆ ಸಾವಿರಾರು ಜಗತ್ತುಗಳಿದ್ದರೂ ಕೂಡ ಸಾಲದು. ಒಂದು ಇಡೀ ಜಗತ್ತನ್ನೇ ನನಗೆ ವ್ಯಾಪಿಸಲಿಕ್ಕೆ ಒಂದೇ ಒಂದು ಅಂಶ ಸಾಕು. ಅಷ್ಟು ಅನಂತ ಅಂಶಗಳಲ್ಲಿ ಒಂದು ಅಂಶದಿಂದ ಮಾತ್ರ ನಾನು ಇದನ್ನು ವ್ಯಾಪಿಸ್ಕೊಂಡಿದ್ದೇನೆಂದರೆ ನನ್ನ ವ್ಯಾಪ್ತಿ ಎಷ್ಟಿದೆ ಎಂಬುದನ್ನು ತಿಳ್ಕೊಳ್ಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ಕೃಷ್ಣ ನಿರರ್ಥಕವಾಗಿರತಕ್ಕಂತಹ ವಿಭೂತಿ ರೂಪಗಳ ಬಗ್ಗೆ ಹೇಳಿದ್ದು ನಾವು ಭಾವಿಸಬಾರ್ದು. ಯಾಕೆಂದರೆ ನಿರರ್ಥಕವಾದ್ದನ್ನು ಕೃಷ್ಣ ಯಾವತ್ತೂ ಉಪದೇಶ ಮಾಡುವವನಲ್ಲ. ನಿರರ್ಥಕವಾದ್ದನ್ನು ಉಪದೇಶಿಸುವಷ್ಟು ಶ್ರೀಕೃಷ್ಣ ಅಜ್ಞನೂ ಅಲ್ಲ. ಆದ್ದರಿಂದ ನೀನು ತಿಳಿದುಕೊಳ್ಳುವುದು ಇದಕ್ಕಿಂತಲೂ ಹೆಚ್ಚಿದೆ ಎಂಬುದನ್ನು ಸೂಚಿಸಲಿಕ್ಕೋಸ್ಕರವಾಗಿ ಕಿಂ ತವ, ನಿನಗಿದರಿಂದ ಏನು ಪ್ರಯೋಜನ ಅಂತ ಕೇಳೋ ಉದ್ದೇಶ. ನಿನಗೆ ಪ್ರಯೋಜನ ಇಲ್ಲ ಅಂತ ಅರ್ಥ ಅಲ್ಲ, ಇದು ಯಾವತ್ತೂ ನಿರರ್ಥಕ ಅಲ್ಲ. ಆದರೆ ಇದಕ್ಕಿಂತಲೂ ಹೆಚ್ಚಿನದನ್ನು ನೀನು ತಿಳ್ಕೊಳ್ಳುವಂಥದ್ದಿದೆ ಎಂಬ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಇದು ಮುಂದಿನ ಅಧ್ಯಾಯಕ್ಕೆ ಪೀಠಿಗೆ. ಇದು ಮುಂದಿನ ಅಧ್ಯಾಯದಲ್ಲಿ ಮುಂದಿನ ಅಧ್ಯಾಯದಲ್ಲಿ ಏನು ವಿಶ್ವರೂಪ ದರ್ಶನ ಇದೆ, ಆ ವಿಶ್ವರೂಪ ದರ್ಶನದ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕಾಗಿರೋದು ಬೇಕಾದಷ್ಟಿದೆ ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳಲಿಕ್ಕಿದ್ದಾನೆ. ಅದನ್ನು ಸೂಚಿಸೋಕ್ಕೋಸ್ಕರವಾಗಿ ಪರಮಾತ್ಮ ಕಿಂ ತವ ಎಂಬ ಪದಗಳನ್ನು ಇಲ್ಲಿ ಇಟ್ಟಿದ್ದಾನೆ. ಒಂದು ರೀತಿಯಿಂದ ಈ ಶ್ಲೋಕ ಮುಂದಿನ ಅಧ್ಯಾಯದ ಪ್ರವೃತ್ತಿಗೆ ಪೂರ್ವಪೀಠಿಕೆಯಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಇದಂ ಪ್ರಮಾಣಾವಗತಂ ಕೃಷ್ಣಂ ಜಗದೇಕಾಂಶೇನ. ಈ ಪ್ರಮಾಣಾವಗತವಾದ ಕೃಷ್ಣಂ ಜಗತ್ತು, ಈ ಪ್ರಮಾಣದಿಂದ ಸಿದ್ಧವಾಗಿರತಕ್ಕಂತಹ ಜಗತ್ತು, ಸಮಸ್ತ ಜಗತ್ತು, ಇದನ್ನು ಏಕಾಂಶೇನ ನನ್ನ ಅನಂತ ಅಂಶಗಳ ಮಧ್ಯದಲ್ಲಿ
ಕೇವಲ ಒಂದು ಅಂಶದಿಂದ ಅಹಂ ಅವಷ್ಟಭ್ಯ ಸ್ಥಿತಃ, ನಾನು ವ್ಯಾಪಿಸಿಕೊಂಡು ಇದ್ದೇನೆ. ಆದ್ದರಿಂದ ನನ್ನ ಅನಂತವಾಗಿರತಕ್ಕಂತಹ ಆ ಎಲ್ಲ ಅಂಶಗಳಿಂದ ನಾನು ವ್ಯಾಪಿಸಬೇಕಾದರೆ ಸಾವಿರಾರು ಜಗತ್ತುಗಳು ಕೂಡ ಇದ್ದರೂ ಸಾಲದು. ಅಷ್ಟರ ಮಟ್ಟಿಗೆ ಈ ಕೊನೆಯೇ ಇಲ್ಲದಂತಹ ವ್ಯಾಪ್ತಿ ಉಳ್ಳವನು ನಾನಾಗಿದ್ದೇನೆ. ಆದ್ದರಿಂದ ಈ ಪ್ರಮೇಯದ ಜ್ಞಾನ ನನಗೆ ಅವಶ್ಯಕವಾಗಿದೆ. ಹೊರತು ಈವರೆಗೆ ಹೇಳಿರತಕ್ಕಂತಹ ವಿಭೂತಿ ರೂಪಗಳ ಜ್ಞಾನ ಅದು ವ್ಯರ್ಥ ಅಂತ ಅರ್ಥ ಅಲ್ಲ. ಅದಕ್ಕಿಂತಲೂ ಹೆಚ್ಚಿನದನ್ನು ನೀವು ತಿಳ್ಕೊಳ್ಬೇಕಾಗಿದೆ. ಹಿಂದೆ ಹೇಳಿರ್ತಕ್ಕಂತಹ ಪರಿಮಿತಿಯುಳ್ಳ ವಿಭೂತಿ ರೂಪಗಳ ಜ್ಞಾನ ಅದು ವ್ಯರ್ಥ ಅಂತ ಭಾವಿಸಬಾರ್ದು. ಯಾಕೆಂದರೆ ಅಜ್ಞಾತ್ವೈನಂ ಸರ್ವ ವಿಶೇಷಯುಕ್ತಂ ದೇವಂ ಪರಂ ಕೋ ವಿಮುಚ್ಯೇತ ಬಂಧಾತ್. ಅಂದರೆ ಎಲ್ಲ ರೀತಿಯ ರೂಪವಿಶೇಷಗಳ ಪರಮಾತ್ಮನನ್ನು, ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮನನ್ನು ತಿಳಿಯದೆ ಯಾರು ತಾನೇ ಈ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ? ಆದ್ದರಿಂದ ಆ ರೀತಿಯಲ್ಲಿ ತಿಳ್ಕೊಳ್ಬೇಕು. ಸರ್ವಾಂಶೇನ ವ್ಯಾಪ್ತುಂ ಜಗತ್ ಸಹಸ್ರಪಮ್ಯಾಲಂ ಹೇಳ್ತಾನೆ ಅವನು. ಪ್ರಮಾಣಾವಗತಂ ಕೃಷ್ಣಂ ಜಗತ್, ಪ್ರಮಾಣಸಿದ್ಧವಾಗಿರತಕ್ಕಂತಹ ಇಡೀ ಜಗತ್ತನ್ನು ಅನಂತಾಂಶಗಳ ಮಧ್ಯದಲ್ಲಿ ಏಕಾಂಶೇನೈವ ಒಂದೇ ಒಂದು ಅಂಶದಿಂದಲೇ ನಾನು ವಿಷ್ಟಭ್ಯ ವ್ಯಾಪಿಸಿ ಸ್ಥಿತಃ ಇದ್ದೇನೆ. ಸರ್ವಾಂಶೇನ ವ್ಯಾಪ್ತುಂ, ನನ್ನ ಸರ್ವಾಂಶದಿಂದ ವ್ಯಾಪಿಸಲಿಕ್ಕೆ ಜಗತ್ ಸಹಸ್ರಮಪಿ ನಾಲಂ, ಸಾವಿರಾರು ಜಗತ್ತುಗಳಿದ್ದರೂ ಸಾಲದು. ಅತಃ ಆದ್ದರಿಂದ ತಾದೃಶ ಅಪರ್ಯವಸಿತ ವ್ಯಾಪ್ತಿಮಾನ್ ಅಹಂ, ಅಂತಹ ಅಪರ್ಯವಸಿತ ಕೊನೆಯಿಲ್ಲದ, ಪರಿವಸಾನವಿಲ್ಲದ, ಕೊನೆಯಿಲ್ಲದ ವ್ಯಾಪ್ತಿ ಉಳ್ಳವನು ನಾನು. ಅತಃ ಆದ್ದರಿಂದ ತಜ್ಞಾನಂ ಅವಶ್ಯಕಮಿತಿ ಭಾವ, ಅದರ ಜ್ಞಾನ ನಿನಗೆ ಅವಶ್ಯಕವಾಗಿದೆ. ಅದನ್ನು ನೀನು ತಿಳ್ಕೊಳ್ಬೇಕು ಎಂಬ ಅರ್ಥದಲ್ಲಿ ಈವರೆಗೆ ಹೇಳಿರತಕ್ಕಂತಹ ಈ ವಿಭೂತಿ ರೂಪಗಳ ಜ್ಞಾನದಿಂದ ನಿನಗೇನು ಪ್ರಯೋಜನ ಎಂಬ ಈ ಅಭಿಪ್ರಾಯದಲ್ಲಿ ಅವ ಕೇಳಿದ್ದಾನೆ ಹೊರತು ಅದು ವ್ಯರ್ಥ ಅಂತ ಅದರ ಅಭಿಪ್ರಾಯ ಅಲ್ಲ. ನಚೈತ ಜ್ಞಾನಾದೇವ ಮೋಕ್ಷ ಸಿದ್ಧವು. ಹಾಗಾದರೆ ಈ ವಿಭೂತಿ ರೂಪಗಳ ಜ್ಞಾನದಿಂದಲೇ ಮೋಕ್ಷ ಸಿದ್ಧ ಆಗ್ತಾ ಇದ್ದರೆ, ಈ ಅನಂತ ಪರಮಾತ್ಮನ ಈ ವ್ಯಾಪ್ತಿ ಜ್ಞಾನದಿಂದಲೇ ಮೋಕ್ಷ ಸಿದ್ಧ ಆಗ್ತಾ ಇರಬೇಕಾದ್ರೆ ಹಾಗಾದರೆ ವಿಭೂತಿ ರೂಪಗಳನ್ನು ಯಾಕೆ ಹೇಳಬೇಕು? ಅವುಗಳ ಜ್ಞಾನ ಆದರೆ ಯಾಕೆ ಬೇಕು? ಅದು ವ್ಯರ್ಥ ಅಲ್ವಾ ಅಂತಂದರೆ ಹಾಗೆ ಶಂಕೆ ಮಾಡಬಾರ್ದು. ಅಜ್ಞಾತ್ವೈನಂ ಸರ್ವ ವಿಶೇಷಯುಕ್ತಂ ದೇವಂ ಪರಂ ಕೋ ವಿಮುಚ್ಯೇತ ಬಂಧಾತ್ ಎಂಬ ಶ್ರುತಿ ಅನುಸಾರವಾಗಿ ಪ್ರಾಗುಕ್ತ ಜ್ಞಾನಸ್ಯ ಅವಶ್ಯಕತ್ವಾತ್, ಪರಮಾತ್ಮನ ಸರ್ವ ವಿಶೇಷಗಳಿಂದ ಕೂಡಿದ ಪರಮಾತ್ಮನನ್ನು ಮತ್ತು ಸರ್ವೋತ್ತಮ ಎಂಬುದಾಗಿ ಯಾವನು ತಿಳಿಯಲಾರನೋ ಅವನು ಸಂಸಾರದಿಂದ ಹೇಗೆ ಬಿಡುಗಡೆ ಹೊಂತಾನೆ ಅಂತ ಶ್ರುತಿ ಕೇಳುತ್ತೆ, ವೇದ ಕೇಳುತ್ತೆ. ಅಂದರೆ ಈ ಪರಮಾತ್ಮನ ಈ ಎಲ್ಲ ರೂಪಗಳು, ಇಂತಹ ವಿಭೂತಿ ರೂಪಗಳ ವಿಸ್ತಾರ, ಅವುಗಳನ್ನು ಕೂಡ ತಿಳಿಯಲೇಬೇಕು. ಅವುಗಳನ್ನು ತಿಳಿಯದೆ ಕೇವಲ ಪರಮಾತ್ಮನ ವ್ಯಾಪ್ತಿಜ್ಞಾನದಲ್ಲೇ ಮೋಕ್ಷ ಆಗತ್ತಲ್ಲ ಅಂತ ಪ್ರಶ್ನೆ ಮಾಡಿದರೆ, ಇವುಗಳನ್ನು ತಿಳಿಯದೆ ಅಜ್ಞಾತ್ವೈನಂ ಏನಂ ಈ ಪರಮಾತ್ಮನನ್ನು, ಏನಂ ದೇವಂ ಈ ಪರಮಾತ್ಮನನ್ನು ಪರಂ ಸರ್ವೋತ್ತಮ ಅಂತ ತಿಳಿದುಕೊಳ್ಳದೆ ಸರ್ವ ವಿಶೇಷಯುಕ್ತಂ ಇವನ ಎಲ್ಲ ವಿಶೇಷಗಳು, ಇವನ್ನೆಲ್ಲ ವಿಭೂತಿ ರೂಪಗಳು ಅವನ್ನೆಲ್ಲ ತಿಳಿದುಕೊಳ್ಳದೆ ಯಾವನು ತಾನೇ ಈ ಸಂಸಾರದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಅಂತ ವೇದ ಕೇಳ್ತಾ ಇರೋದ್ರಿಂದ ಬರೀ ಪರಮಾತ್ಮನ ವ್ಯಾಪ್ತಿ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ, ಅದರ ಜೊತೆಯಲ್ಲಿ ಪರಮಾತ್ಮನ ಈ ಅಪರಿಮಿತವಾಗಿರತಕ್ಕಂತಹ ವಿಭೂತಿ ರೂಪಗಳ ಜ್ಞಾನವು ಕೂಡ ಬೇಕಾಗತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಅದು ಯಾವುದು ಕೂಡ ವ್ಯರ್ಥ ಅಲ್ಲ. ಪರಮಾತ್ಮನ ವ್ಯಾಪ್ತಿ ಜ್ಞಾನದಿಂದಲೇ ಮೋಕ್ಷ ಆಗುವುದಾದರೂ ಕೂಡ ಇವುಗಳನ್ನು ತಿಳಿಯದೆ, ಪರಮಾತ್ಮನ ವಿಶೇಷ ವಿಭೂತಿ ರೂಪಗಳನ್ನು ತಿಳಿಯದೆ ಯಾರು ತಾನೇ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತ ಕೇಳೋ ಮೂಲಕವಾಗಿ ಇವುಗಳ ಜ್ಞಾನವು ಕೂಡ ಅವಶ್ಯಕ ಅಂತ ನಮಗೆ ಸ್ಪಷ್ಟವಾಗುತ್ತೆ. ಈ ಅಭಿಪ್ರಾಯವನ್ನು ಪ್ರಚುರಪಡಿಸೋಕ್ಕೋಸ್ಕರವಾಗಿ
ಏನು ಪ್ರಯೋಜನ ಅಂತ ಅಷ್ಟು ಹೇಳದೆ ಜ್ಞಾತೇನ ತವ ಕಿಂ, ಇದರದ್ದು ಏನು ಪ್ರಯೋಜನ ಅಂತ ಹೇಳಲಿಲ್ಲ ಕೃಷ್ಣ. ಇದನ್ನು ನೀನು ತಿಳ್ಕೊಳ್ಳೋದು ಏನು ಪ್ರಯೋಜನ, ಅರ್ಜುನನಿಗೆ ಏನು ಪ್ರಯೋಜನ ಅಂತ ಕೇಳೋ ಮೂಲಕವಾಗಿ ನಿನಗೆ ಪ್ರಯೋಜನ, ನೀನು ಇದಕ್ಕಿಂತಲೂ ಹೆಚ್ಚಿನ ಜ್ಞಾನವನ್ನು ಗಳಿಸಲಿಕ್ಕೆ ಅಧಿಕಾರಿ, ನಿನಗೆ ಇದರಿಂದ ಪ್ರಯೋಜನ ಏನು ಅಂತ ಕೇಳೋ ಮೂಲಕವಾಗಿ ವಿಶೇಷವಾಗಿ ಅರ್ಜುನನ ಉಲ್ಲೇಖ ಮಾಡಿದ್ಯಾಕೆ ಅಂದರೆ ಈ ಅಭಿಪ್ರಾಯವನ್ನೇ ಪ್ರಚುರಪಡಿಸಲಿಕ್ಕೋಸ್ಕರವಾಗಿ. ಏನೂ ಪ್ರಯೋಜನ ಇಲ್ಲ, ಇದನ್ನು ತಿಳಿದಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದೆ ನಿನಗೆ ಪ್ರಯೋಜನ ಇಲ್ಲ ಅಂತ ಹೇಳೋ ಮೂಲಕವಾಗಿ ಕೇವಲ ಭಗವಂತನ ಮಹಾಮಹಿಮ ಜ್ಞಾನವೂ ಬೇಕು, ಮುಂದೆ ಹೇಳ್ತಕ್ಕಂತಹ ಮಹಾಮಹಿಮ ಜ್ಞಾನವೂ ಬೇಕು, ಅದಷ್ಟೇ ಸಾಲದೆ ಅವುಗಳ ಜೊತೆಗೆ ಪರಮಾತ್ಮನ ವಿಶೇಷ ರೂಪಗಳ ಒಂದು ಜ್ಞಾನವೂ ಬೇಕು ಎಂಬ ಅಭಿಪ್ರಾಯದಿಂದಲೇ ಅಲ್ಲಿ ಕೃಷ್ಣ ಜ್ಞಾತೇನ ಕಿಂ ಅಂತ ಅಷ್ಟೇ ಹೇಳಿದೆ ಜ್ಞಾತೇನ ತವ ಕಿಂ, ಅರ್ಜುನನಿಗೆ ಏನು ಪ್ರಯೋಜನ ಅಂತ ಹೇಳೋ ಮೂಲಕವಾಗಿ ಈ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದಾನೆ. ಹೀಗೆ ಈ ಅಧ್ಯಾಯದಲ್ಲಿ ಈ ಭಗವಂತ ತನ್ನ ವಿಭೂತಿ ರೂಪಗಳ ಒಂದು ಸಂಕ್ಷೇಪವಾಗಿ ಕೆಲವು ವಸ್ತುಗಳನ್ನು ನಿರ್ದೇಶ ಮಾಡಿ ಯಾವ್ಯಾವ ವಸ್ತುಗಳಲ್ಲಿ ತಾನು ಯಾವ್ಯಾವ ಆಯಾ ಶಬ್ದವಾಚ್ಯನಾಗಿ ಯಾವ್ಯಾವ ವಿಭೂತಿ ರೂಪದಿಂದ ಇದ್ದಾನೆ ಅಂತ ಹೇಳೋ ಮೂಲಕವಾಗಿ ಜಗತ್ತಿರತಕ್ಕಂತಹ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಯಾವುದು ವಿಶಿಷ್ಟವಾಗಿರತಕ್ಕಂತಹ ವಸ್ತುವಾಗಿದೆಯೋ, ಯಾವುದು ಶ್ರೇಷ್ಠವಾಗಿರತಕ್ಕಂತಹ ವಸ್ತುವಾಗಿದೆಯೋ, ಯಾವುದು ಅಭಿವೃದ್ಧಿ ಶೀಲವಾಗಿರತಕ್ಕಂತಹ ವಸ್ತುವಾಗಿದೆಯೋ, ಯಾವುದು ಸಂಪದ್ಯುಕ್ತವಾಗಿರತಕ್ಕಂತಹ ವಸ್ತುವಾಗಿದೆಯೋ ಅಲ್ಲೆಲ್ಲ ತನ್ನ ವಿಭೂತಿ ರೂಪ ಇದೆ ಅಂತ ಹೇಳೋ ಮೂಲಕವಾಗಿ ಜಗತ್ತಿನ ಎಲ್ಲೆಡೆಯಲ್ಲಿಯೂ ಕೂಡ ವಿಶಿಷ್ಟವಾದ ಪದಾರ್ಥಗಳಲ್ಲಿ ತನ್ನ ವಿಶೇಷ ಒಂದು ಸನ್ನಿಧಾನ, ತನ್ನ ಪ್ರಕಾಶ ರೂಪದ ಒಂದು ಅಂಶ ಇದೆ ಅಂತ ಹೇಳೋ ಮೂಲಕವಾಗಿ ತನ್ನ ವಿಭೂತಿ ರೂಪಗಳನ್ನು ಸಂಕ್ಷೇಪವಾಗಿ ಹೇಳೋ ಮೂಲಕವಾಗಿ ಆ ವಿಭೂತಿಯ ವಿಸ್ತಾರವನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳಲಿಕ್ಕೋಸ್ಕರವಾಗಿ ಅದಕ್ಕೆ ಪೀಠಿಕಾರೂಪೇಣ ಕೊನೆಯಲ್ಲಿ ಈ ವಿಚಾರವನ್ನು ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತಿ, ನಾನು ಇಡೀ ಜಗತ್ತನ್ನು ವ್ಯಾಪಿಸಿರುವಂಥದ್ದು ನನ್ನ ಅನಂತವಾಗಿರ್ತಕ್ಕಂತಹ ಅಂಶಗಳಲ್ಲಿ ಒಂದು ಅಂಶದಿಂದ ಮಾತ್ರ ಅಂತ ಹೇಳ್ತಾ ತನ್ನ ಇನ್ನೂ ವಿಭೂತಿ ಜ್ಞಾನವನ್ನು ಮುಂದಿನ ಅಧ್ಯಾಯಗಳಲ್ಲಿ ನಿರೂಪಣೆ ಮಾಡ್ತಾನೆ ಅಂತ ಹೇಳ್ತಾ ಈ 10ನೇ ಅಧ್ಯಾಯವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಓಂ ತತ್ಸಯಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಭೂತಿಯೋಗೋ ನಾಮ 10ಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು.